ವರ್ತಮಾನದಲ್ಲಿ ನಡೆದಿರುವ ಸಾಮಾಜಿಕ ಸಮಸ್ಯೆಗಳು, ಧಾರ್ಮಿಕ ಸಮಸ್ಯೆಗಳು, ರಾಜಕೀಯ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ನಾಳೆ ಬೆಳಗ್ಗೆ 9:00ಕ್ಕೆ 3000 ಮಠದಲ್ಲಿ ಮಠಾಧಿಪತಿಗಳ ಚಿಂತನ ಮಂಥನ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಶಿರಹಟ್ಟಿಯ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಹೇಳಿದರು. 27/3/2024 ಬುಧವಾರ ಬೆಳಗ್ಗೆ 9:30 ಗಂಟೆಗೆ ವರ್ತಮಾನದ ಸಮಸ್ಯೆಗಳನ್ನು ಕುರಿತು ಮಠಾಧಿಪತಿಗಳ ಚಿಂತನ ಮಂಥನ ಸಭೆಯನ್ನು ಹುಬ್ಬಳ್ಳಿಯ ಪ್ರತಿಷ್ಠಿತ ಜಗದ್ಗುರು 3000 ಮಠದಲ್ಲಿ ಮಠಾಧಿಪತಿಗಳ ಸಭೆಯನ್ನು ಕರೆದಿದ್ದೇವೆ. ಆ ಒಂದು ಸಭೆಗೆ ಕರ್ನಾಟಕದ ಮಠಾಧಿಪತಿಗಳು ಆಗಮಿಸಬೇಕು ಅಂಥೇಳಿ ಈ ಮಾಧ್ಯಮದ ಮೂಲಕ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇಷ್ಟೊತ್ತಿನ ತನಕ ಹೇಳಿದ್ದೇನೆ. ಅದನ್ನು ನಾಳೆ ನಾವು ಮಠಾಧಿಪತಿಗಳು ಚರ್ಚಿಸುವಂತಹ ವಿಚಾರಗಳಲ್ಲಿ ವರ್ತಮಾನದ ಸಮಸ್ಯೆಗಳು ಅನ್ನುವಂಥವು ಏನದಾವ, ಆ ವರ್ತಮಾನದ ಸಮಸ್ಯೆಗಳನ್ನು ಕುರಿತು ನಾಳೆ ಒಂದು ಸಭೆಯಲ್ಲಿ ಚರ್ಚೆಯನ್ನು ಮಾಡ್ತೇವೆ. ವರ್ತಮಾನ ಅಂತಂದ್ರೆ ಪ್ರೆಸೆಂಟ್ ಯಾವ್ಯಾವು ಅನ್ನುವಂಥದ್ದನ್ನು ಈಗ ನಾಳೆಯ ಮೀಟಿಂಗಿನ ಅಜೆಂಡಾ ಇನ್ನೂ ತಯಾರಾಗಿಲ್ಲ. ನಾಳೆ ಮೀಟಿಂಗಿನ ಅಜೆಂಡಾನ ಎಲ್ಲರೂ ಕೂಡ್ಕೊಂಡು ನಿರ್ಣಯ ಮಾಡಿ ನಾಳೆ ಮೀಟಿಂಗ್ನಾಗಿಟ್ಟು ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ತಮ್ಮ ಮುಂದೆ ಇಟ್ಟಿರ್ತೀವಿ. ಅಲ್ಲ, ಧಾರ್ಮಿಕ, ಸಾಮಾಜಿಕ ಮತ್ತು ರಾಜಕೀಯ ಎಲ್ಲ ರಂಗದ ವಿಚಾರಗಳನ್ನು ನಾವು ನಾಳೆ ಮಾಡ್ತೀವಿ. ಈಗ ಸಮಾಜ ಏನು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅನ್ನೋದನ್ನು ಸಮಾಜದ ಪ್ರತಿನಿಧಿಗಳ ಮುಂದೆ ಇಡ್ತೀವಿ ನಾಳೆ. ಈಗ ನೋಡ್ರಿ, ಮಾಧ್ಯಮದವ್ರ ಮುಂದೆ ಒಮ್ಮೆಗೆ ಇಡುವ ವಿಚಾರ ಅಲ್ಲದ. ಮೊದಲ ಸಮಾಜದ ಪ್ರತಿನಿಧಿಗಳು, ಮಠಾಧಿಪತಿಗಳಂತಂದ್ರೆ ಸಮಾಜದ ಪ್ರತಿನಿಧಿಗಳು ಅಂತ ಇರ್ತಾರೆ. ಅಲ್ಲ, ನಾವು ಒಂದು ದಿವಸ ನಾವು ಹೇಳ್ತಾ ಇರೋದು, ತಾವು ತಡಿಬೇಕಾಗಿದ್ದು ಬರೀ 24 ತಾಸು. ಈಗ ತಡ್ಕೋಬೇಕಾಗಿದ್ದು, ತಾವು ಉತ್ತರಕ್ಕಾಗಿ ತಡ್ಕೋಬೇಕಾಗಿದ್ದು 24 ತಾಸು. ಮಠಾಧಿಪತಿ ಆಗಿರೋದ್ರಿಂದ ಅದು ನನ್ನ ವೈಯಕ್ತಿಕ ಅಲ್ರಿ. ಒಂದು ನಿಮಿಷ, ಯಾರೋ ಸುದ್ದಿ ಮಾಡಿದ್ದಕ್ಕೆ ನಾನು ಉತ್ತರ ಕೊಡಬೇಕಾದ್ರೆ ನನಗೆ ಜವಾಬ್ದಾರಿಗಳಂತದಾವ, ನನಗೆ ಸ್ಥಾನಮಾನಗಳಂತದಾವ. ನನ್ನ ಸ್ಥಾನಮಾನಗಳು, ನನ್ನ ಜವಾಬ್ದಾರಿಗಳ ಲಿಮಿಟೇಷನ್ನೊಳಗೆ ನಾನು ವ್ಯವಹರಿಸಬೇಕಾಗತ್ತೆ ಹೊರತಾಗಿ ಆ ಸ್ಥಾನಮಾನಗಳ ಲಿಮಿಟೇಷನನ್ನು ಕ್ರಾಸ್ ಮಾಡಿ ವ್ಯವಹರಿಸ್ಲಿಕ್ಕೆ ಆಗೋದಿಲ್ಲ. ಅದು ಯಾರು ಕೊಟ್ಟಿದ್ದಾರೆ ಅಂತಿಲ್ಲ, ಇಂಥವ್ರ ಕೊಟ್ಟಾರ ಅಂತಿಲ್ಲ. ಅಲ್ಲ, ನೀವು ಗಮನಿಸ್ರಿ, ಆ ಹೇಳಿಕೆಗಳನ್ನು ಗಮನಿಸ್ರಿ. ನೀವು ಟಿ ವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮದಲ್ಲಿ ಬಂದಿರತಕ್ಕಂಥದ್ದನ್ನು ನೀವೇನಂತ ಗಮನಿಸ್ಬೇಕಂದ್ರೆ, ಅದನ್ನು ದಿಂಗಾಲೇಶ್ವರ ಸ್ವಾಮೀಜಿನೂ ಹೇಳಿಲ್ಲ, ಮತ್ತೊಬ್ಬ ಸ್ವಾಮೀಜಿನೂ ಹೇಳಿಲ್ಲ, ಮತ್ತೊಬ್ಬ ನಾಯಕರು ಹೇಳಿಲ್ಲ. ಅದು ಊಹಾಪೋಹಗಳ ವಿಚಾರಕ್ಕೆ ನಾವು ಏಕಕಾಲಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮದೇ ಆದ ಜವಾಬ್ದಾರಿ ಒಳಗೆ ನಾವು ವರ್ತನೆಗಳನ್ನು ಮಾಡಬೇಕಾಗತ್ತೆ, ವಿಚಾರಗಳನ್ನು ಮಾಡಬೇಕಾಗತ್ತೆ. ಆ ನಂತರದಲ್ಲಿ ಅದಕ್ಕೆ ಏನು ಹೇಳಬೇಕು ಅದನ್ನು ನಾವು ಥ್ಯಾಂಕ್ಸ್. ನೋಡ್ರಿ, ನಾನು ನಿಮಗೆ ಏನು ಹೇಳ್ತಾ ಇರೋದು, ಮಠಾಧಿಪತಿಗಳು ಯಾವಾಗಲೂ ಕೂಡ, ಅದರಾಗ ವೀರಶೈವ ಲಿಂಗಾಯತ ಮಠಾಧಿಪತಿಗಳು ಒಂದು ಜಾತಿಯನ್ನು ಉದ್ದೇಶಿಸಿ ಯಾವಾಗಲೂ ಕೂಡ ಹೋರಾಟ ಮಾಡಿದವರಲ್ಲ. ಎಲ್ಲ ಜನಾಂಗಗಳ ಹಿತವನ್ನು ಬಯಸಿಕೊಂಡು ಮಾತಾಡ್ತೀವಿ ಹೊರತಾಗಿ ಕೇವಲ ವೀರಶೈವ ಲಿಂಗಾಯತ ಸಮಾಜವನ್ನು ಉದ್ದೇಶಿಸಿ ನಾವು ನಾಳೆ ಚರ್ಚೆ ಮಾಡೋದಿಲ್ಲ. ಸಾಮಾಜಿಕ ಸಮಸ್ಯೆಗಳು ಅನ್ನುವಂಥದ್ರೊಳಗೆ ಒಂದು ಸಮಾಜ ಇರುವುದಿಲ್ಲ. ಎಲ್ಲ ಸಮಾಜಗಳ ಆಗುಹೋಗುಗಳನ್ನು ಕುರಿತು, ನಡೆದಿರುವ ಸಮಸ್ಯೆಗಳನ್ನು ಕುರಿತು, ಯಾರಿಗೆ ನ್ಯಾಯ ಸಿಕ್ಕಿದೆ, ಯಾರಿಗೆ ಅನ್ಯಾಯ ಆಗಿದೆ, ಅವೆಲ್ಲ ವಿಚಾರಗಳನ್ನು ನಾಳೆ ಚರ್ಚೆ ಮಾಡ್ತೀವಿ. ನಾನು ಬಹಿರಂಗವಾಗಿ ತಮ್ಮ ಮೂಲಕ ಎಲ್ಲ ಮಠಾಧಿಪತಿಗಳನ್ನು ಕರಿತಾ ಇದ್ದೀನಿ. ಅವರೇ ಬರಬೇಕು, ಇವರೇ ಬರಬೇಕು ಅಂತೇನಿಲ್ಲ. ಈ ಮಾಧ್ಯಮದ ಮೂಲಕ ಆಮಂತ್ರಣವನ್ನು ನಾ ಕೊಡ್ತಾ ಇದ್ದೀನಿ. ನಗರದಲ್ಲಿಂದು ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ, ಸವಣೂರ ಕಲ್ಮಠದ ಚನ್ನಬಸವ ಸ್ವಾಮೀಜಿ, ಸದಾಶಿವಪೇಟದ ಗದಿಗೇಶ್ವರ ಸ್ವಾಮೀಜಿ, ಬೊಮ್ಮನಹಳ್ಳಿ ಶಿವಯೋಗೀಶ್ವರ ಸ್ವಾಮೀಜಿ, ವಿಜಯಪುರದ ಸಿದ್ದಲಿಂಗ ದೇವರು, ಸಂಗನಬಸವ ದೇವರು, ಶಿವಲಿಂಗ ಸ್ವಾಮಿ ಮಂಟೂರ, ಚನ್ನಬಸವೇಶ್ವರ ಸ್ವಾಮೀಜಿ ಸವಣೂರು ಮುಂತಾದವರೊಂದಿಗೆ ಜಂಟಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಈ ಹಿಂದೆ ಮಹದಾಯಿಗಾಗಿ ಮಠಾಧಿಪತಿಗಳು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಅಲ್ಲದೆ ಅನೇಕ ಸಮಸ್ಯೆಗಳು ಬಂದಾಗ ಸ್ವಾಮೀಜಿಗಳು ಧ್ವನಿ ಎತ್ತಿದ ಉದಾಹರಣೆಗಳಿವೆ. ಸಭೆಯ ನಂತರ ತೆಗೆದುಕೊಂಡು ತೀರ್ಮಾನಗಳ ಬಗ್ಗೆ ಮಾಧ್ಯಮಗಳಿಗೆ ತಿಳಿಸಲಾಗುವುದು. ಅಧ್ಯಕ್ಷತೆಯನ್ನು ಮುರುಘಾ ಮಠದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿ ವಹಿಸಲಿದ್ದಾರೆಂದರು.